ಯಾದಗಿರಿ ಜಿಲ್ಲೆ ನಾರಾಯಣಪುರ ಎಡದಂಡೆ ಕಾಲುವೆಗೆ ನೀರು ಹರಿಸಲು ರೈತರ ಹೋರಾಟ ತೀವ್ರ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರದಲ್ಲಿ ಎಡದಂಡೆ ಕಾಲುವೆಗೆ ನೀರು ಹರಿಸುವಂತೆ ಒತ್ತಾಯಿಸಿ ರೈತರ ಪ್ರತಿಭಟನೆ ತೀವ್ರಗೊಂಡಿದೆ. ರಾಜ್ಯ ರೈತ ಸಂಘ ಹಸಿರು ಸೇನೆ ಚೊನ್ನಪ್ಪ ಪೂಜಾರಿ ಬಣದ ನೇತೃತ್ವದಲ್ಲಿ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ 3ನೇ ದಿನಕ್ಕೆ ಕಾಲಿಟ್ಟಿದೆ. ನಾರಾಯಣಪುರದ ಕೆಬಿಜೆಎನ್ಎಲ್ ಮುಖ್ಯ ಇಂಜಿನಿಯರ್ ಕಚೇರಿಯ ಎದುರು ನಡೆಯುತ್ತಿರುವ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿರುವ ರೈತರು ಏಪ್ರಿಲ್ 15ರವರೆಗೆ ನಿರಂತರವಾಗಿ ಕಾಲುವೆಗೆ ನೀರು ಹರಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಇದರಿಂದ ಬೆಳೆಗಳು ಉಳಿದುಕೊಂಡು ಉತ್ತಮ ಫಲಿತಾಂಶ ನೀಡಲಿವೆ ಎಂದು ಅವರು ತಿಳಿಸಿದ್ದಾರೆ. ರೈತರು ತಮ್ಮ ಬೇಡಿಕೆ ಈಡೇರಿಸುವ ಕುರಿತು ಲಿಖಿತ ಭರವಸೆ ನೀಡಿದರೆ ಮಾತ್ರ ಧರಣಿ ಹಿಂಪಡೆಯುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಖ್ಯ ಇಂಜಿನಿಯರ್ ಜಿಜಿ ಪವಾರ್ ಸೇರಿದಂತೆ ಅಧಿಕಾರಿಗಳು ಪ್ರತಿಭಟನಾಕಾರರೊಂದಿಗೆ ಮಾತುಕತೆ ನಡೆಸಿ ಧರಣಿ ಹಿಂಪಡೆಯುವಂತೆ ಮನವಿ ಮಾಡಿದರು. ಆದರೆ ರೈತರು ಯಾವುದೇ ಸಡಿಲಿಕೆ ತೋರಿಸದೆ ಕೆಬಿಜೆಎನ್ಎಲ್ ಎಂಡಿ ಅವರೊಂದಿಗೆ ತಕ್ಷಣ ದೂರವಾಣಿ ಮೂಲಕ ಸಂಪರ್ಕಿಸಿ ಸ್ಪಷ್ಟ ಉತ್ತರ ನೀಡುವಂತೆ ಅಧಿಕಾರಿಗಳಿಗೆ ಒತ್ತಾಯಿಸಿದರು. ಅಲ್ಲದೆ ಸ್ಥಳದಲ್ಲೇ ಮೇಲಾಧಿಕಾರಿಗಳೊಂದಿಗೆ ಸಂಪರ್ಕಿಸಿ ಮಾಹಿತಿ ನೀಡಬೇಕು ಎಂಬ ಆಗ್ರಹವನ್ನು ವ್ಯಕ್ತಪಡಿಸಿದರು. ಈ ನಡುವೆ ಪ್ರತಿಭಟನೆ ತೀವ್ರಗೊಳ್ಳುತ್ತಿದ್ದು ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ವರದಿ ಯಾದಗಿರಿ ಜಿಲ್ಲಾ ರಾಜ್ಕುಮಾರ್ ರಾಠೋಡ್. ನಮಸ್ಕಾರ ಸರ್ವ ರೈತ ದೇವರಿಗೆ. ನಂದು ಒಂದು ಹೊರಟ್ಟಿ ಅನ್ನೋ ಒಂದು ಸಣ್ಣ ಗ್ರಾಮ, ಯಾದಗಿರಿ ಜಿಲ್ಲೆ ಸುರಪುರ ಹುಣಸಗಿ ತಾಲೂಕು ಅಗರಟ್ಟಿ ಪಂಚಾಯತಿ ಗ್ರಾಮದಲ್ಲಿ ಬರೋ ಒಂದು ಹೊರಟ್ಟಿ ಗ್ರಾಮ. ನಂದು 4 ಎಕರೆ ನೆಲಗದ್ದೆ ಅದ. ಅದಕ್ಕೆ 8 ಲಕ್ಷ ರೂಪಾಯಿ ಖರ್ಚು ಮಾಡೀನಿ. ಈಗ ನಾ ಗೊಬ್ಬರ ಕೊಟ್ಟೀನಿ. 8 ಲಕ್ಷ ರೂಪಾಯಿ ಸಾಲ ಆಗ್ಯದ. ಸಾಲ ಆದರೂ ಸರ್ಕಾರ ಏನು ನೀರಿಗೆ ಸ್ಪಂದಿಸವಲ್ದು. ಮತ್ತು ನಮ್ಮ ರೈತ ಸಂಘದ ಕಡೆಲಿಂತ ನಮ್ಮ ಮಹೇಶ್ ಸುಬೇದಾರ್ ಅವರು ಮತ್ತು ನಮ್ಮ ವಿಜಯ ಭರತ್ ಅವರು ಜಿಲ್ಲಾಧ್ಯಕ್ಷ ಮತ್ತು ನಮ್ಮ ತಾಲೂಕು ಅಧ್ಯಕ್ಷ ಆದಂಥ ನಾಗೈ ಮುತ್ತೆ ಅವರು ಮತ್ತು ನಮ್ಮ ಹೋಬಳಿ ಘಟಕದ ಆದಂಥ ದ್ಯಾಮಣ್ಣವರು ಹೋರಾಟ ಕುಂತಾರ. ಅವ್ರ ಸಲಿಂದ ಯಾರೂ ಸ್ಪಂದಿಸವಲ್ರಿ. ಈಗ ಅಲ್ಲಿಗೆ ಹೋದ್ರೆ ನಮಗೆ ಮನೆಗೆ ನಿಂದ್ರಂಗೆ ಆಗವಲ್ದು. ಇವಾಗ ನೀರು ತೆಗೆದ್ರೆ ಅಂದ್ರೆ ನಮ್ಮ ಎಲ್ಲಷ್ಟು ಕವಳಿ ಬಂದಂಥದ್ದು ಎಲ್ಲೋಟು ತಾಲಾಗಿಬಿಡ್ತದ. ಈ ತಾಲು ಆಯ್ತಂದ್ರೆ ನಾವು ಪ್ರಾಣ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಏನು ನೀರು ಕೊಟ್ಟು ಕುಡುಗಲ್ಲಿ ನನ್ನ ಕೌಳಿಕೋಸ್ತಿರೋ, ಏನು ನೀರು ತೆಗೆದು ಏನದ ನನಗೆ ಎಣ್ಣೆ ಕುಡಿಯೋಕೆ ಹಚ್ತಿರೋ. ನಾನು ಅಚಾನಕ ಏನನ ನನಗೆ ಆಯ್ತಂದ್ರೆ ಸರ್ಕಾರನ ಹೊಣೆ. ಅದು ಸರ್ಕಾರ ಯಾವುದೋ ಒಂದು ಸಣ್ಣ ಹಳ್ಳಿ ರೈತ ಅವ ಒಯ್ಯಾನಂತ ನೀವು ತಿಳ್ಕೊಬೇಡ್ರಿ. ನಾನು ಏನನ್ನ ಆದರೂ ನನ್ನ ನ್ಯಾಯ ಕೇಳಕ್ಕೆ ಚೊನ್ನಪ್ಪ ಪೂಜಾರಿ ಬರ್ತಾನಂತೇಳಿ ಕೇರಿ ನನಗೆ ಪಕ್ಕ ವಿಶ್ವಾಸ ಅದ. ಮತ್ತು ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಮಹೇಶ್ ಸುಬೇದಾರ್ ಅವರು ನನಗೆ ನ್ಯಾಯ ಕೊಡಿಸ್ತಾರಂತ ನನಗೆ ಅಚಾನಕ ಏನನ್ನ ಆಗಿ ನನ್ನ ಪ್ರಾಣ ಹೋಯ್ತಂದ್ರೆ ಅದಕ್ಕೆ ನೇರವಾಗಿ ಸರ್ಕಾರ ನನ್ನ ಹೊಣೆ. ನನ್ನ ಪ್ರಾಣ ಹೋಯ್ತಂತಂದ್ರೂ ಅದು ಸಂಘಟನೆ ರೈತ ಸಂಘದವ್ರು ಬಂದು ನನಗೆ ನ್ಯಾಯ ಕೊಡಿಸ್ತಾರಂತೇಳಿ ಕೇರಿ ನನಗೆ ಏನನ್ನ ಆದ್ರೂ ಎಲ್ಲರೂ ಬಂದು ನೋಡ್ಬೇಕಂತೇಳಿ ಕೇರಿ ನಿಮ್ಮೆಲ್ಲರ್ಲಿಂತ ನಾನು ಕಳಕಳಿ ವಿನಂತಿ ಏನಿದ್ರೆ ಹೇಳೋದು. ವಿಜಯ ಭರತ್ ಅವರಿಗೆ ಮತ್ತು ನಮ್ಮ ಮಹೇಶ್ ಸುಬೇದಾರ್ ಅವರಿಗೆ, ನಮ್ಮ ದ್ಯಾಮಣ್ಣ ಹೋಬಳಿ ಅಧ್ಯಕ್ಷ ಅವರಿಗೆ, ನಮಗೆ ಸರ್ಕಾರ ಯಾರೂ ಕೇಳೋದಿಲ್ಲ. ಈ ವಿಡಿಯೋ ನೋಡಿದ್ರೆ ಅಂದರೆ ಎಲ್ಲ ಡಿಲೀಟ್ ಮಾಡ್ತಾರೆ. ಆದ್ರೆ ನನಗೆ ನ್ಯಾಯ ಕೊಡಿಸೋಂಥದ್ದು ರೈತ ಸಂಘ. ನಾನು ಎಟ್ಟೆತ್ತಿದ್ರೆ ನನಗೆ ನ್ಯಾಯ ಸಿಗ್ತದೆ ಅಂತೇಳಿ ಕೇರಿ ನಾನು ಇದು ಮಾಡಕತ್ತೀನಿ. ಎಲ್ಲ ಹೋರಾಟ ಕುಂತಾರ. ಅವ್ರಿಗೆ ಏನು ಸ್ಪಂದನೆ ಮಾಡೋವಲ್ದು ಸರ್ಕಾರ ಅಚಾನಕ್ ಏನನ್ನ ನನಗೆ ನೀರು ಈ ತಿಂಗಳ 15ನೇ ತಾರೀಕುವರೆಗೆ ನೀರು ಬಿಡ್ಲಿಕ್ಕಂದ್ರೆ ನನ್ನ ಕವಳಿ ಏನೂ ಬರೋದಿಲ್ಲ. ಅದು ನನಗೆ ಏನನ್ನ ಆದ್ರೂ ಅದಕ್ಕೆ ಡೈರೆಕ್ಟ್ ಸರ್ಕಾರನ ಹೊಣೆಗಾರ.